ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ಎಲ್ಲ ಬೆಂಗಳೂರಲ್ಲಿ ಮಳೆ, ಆದರೆ ಮಳೆ ಆದಷ್ಟು ಬೇಗ ಕಡಿಮೆ ಆಗಲಿ, ಎಲ್ಲ ನದಿ ಎಲ್ಲ ತುಂಬಿ ಹರಿತಾ ಇದೆ. ಸೊ ಯಾರಿಗೂ ತೊಂದರೆ ಆಗದಲ್ಲೇ ಇರಬೇಕು ಅಂದರೆ ಎಲ್ಲರೂ ದೇವರಲ್ಲಿ ಬೇಡ್ಕೊಳ್ಳೋಣ, ಮಳೆ ಬೇಗ ಕಡಿಮೆ ಆಗಲಿ ಅಂತ. ಹಾಗೆ ನೀವು ನೋಡ್ತಾ ಇರೋ ಹಾಗೆ ನಾನಿಲ್ಲಿ ಮರ್ಗೆಣ್ಸ್ ತೊಗೊಂಡಿದ್ದೀನಿ. ಮರ್ಗೆಣ್ಸನ್ನ ಮಾಮೂಲಿ ನಾವು ಕುಕ್ ಮಾಡ್ಕೊತೀವಲ್ಲ ತಿನ್ನೋದಕ್ಕೆ, ಆ ಥರ ಕುಕ್ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿ, ಚಾಟ್ ಮಸಾಲ ಹಾಕಿ ಟಾಸ್ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಮಸಾಲ ಹಿಡಿದ್ಮೇಲೆ ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಮೀಠಾ ಚಟ್ನಿ ಬರುತ್ತಲ್ಲ ಅದನ್ನು ಹಾಕಿ, ಸ್ವಲ್ಪ ಸೇವ್ ಹಾಕಿ ಮಕ್ಳಿಗೆ ಕೊಡಿ. ಒಳ್ಳೆ ಚಾಟ್ ಥರ ಇರುತ್ತೆ, ಯಾಕಂದರೆ ಚಾಟ್ ಮಸಾಲ ಹಾಕಿರ್ತೀವಲ್ಲ, ಟೇಸ್ಟ್ ಅಂತೂ ಸೂಪರಾಗಿ ಸಖತ್ತಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಫ್ರೆಶ್ ಆಗಿರೋ ಸ್ವೀಟ್ ಕಾರ್ನ್ ತಂದಿದ್ರು, ಅದನ್ನು ನಾನು ನೀರಲ್ಲಿ ಹಾಕಿ ಬಾಯ್ಲ್ ಮಾಡೋದಿಲ್ಲ, ಈ ಥರ ಸ್ಟೀಮರಲ್ಲಿ ಹಾಕಿ ಬಾಯ್ಲ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿ, ಈ ಮಳೆಯಲ್ಲಂತೂ ಸೂಪರಾಗಿರುತ್ತೆ. ನಾವು ಹೊರಗಡೆ ತೊಗೊಳಕ್ಕೆ ನೋಡಿದ್ದೀರ, ಒಂದು ಚಿಕ್ಕ ಬಟ್ಲಿಗೆ 60 ರೂಪೀಸ್ 80 ರೂಪೀಸ್ ಹೇಳ್ತಾರೆ. ಆದರೆ ಈ ಥರ ಫ್ರೆಶ್ ಆಗಿ ತಂದು ಈ ಥರ ಬರೀ ಸ್ಟೀಮಲ್ಲಿ ಕುಕ್ ಮಾಡಿಕೊಂಡ್ರೆ, ಸ್ವಲ್ಪ ಖಾರಕ್ಕೆ ಚಾಟ್ ಮಸಾಲ, ಬೇಕಾದರೆ ಬಟರು ಇಲ್ಲ ಬರೀ ಖಾರದ ಪುಡಿ, ನಮ್ಗೆ ಹೇಗೆ ಬೇಕೋ ಹಾಗೆ ಬಟರ್ ಕೋಟ್ ಮಾಡಿಬಿಟ್ಟು ಮಕ್ಳಿಗೆ ಕೊಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮಗೂ ಇಷ್ಟ ಆಗುತ್ತಲ್ವ, ಕಾರ್ನ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ, ಜೋಳ ಅಂದರೆ. ಸೊ ಈ ಥರ ಮಳೆ ಟೈಮಲ್ಲಿ ಮನೇಲೇ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡೋದ್ರಿಂದ ಮಕ್ಳಿಗೆ ಹೊರಗಡೆಯಿಂದ ಏನಾರ ಬೇಕು ತಿನ್ನಬೇಕು ಅಂತ ಅನಿಸೋದಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಬರೀ ಸ್ಟೀಮಲ್ಲೇ 2 ಸೈಡು ಫ್ಲಿಪ್ ಮಾಡಿಬಿಟ್ಟು ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಾಡಿಕೊಂಡು ನಿಮಗೆ ಪೆಪ್ಪರ್ ಬೇಕು ಅಂದರೆ ಪೆಪ್ಪರು, ಇಲ್ಲ ಅಚ್ಕಾರದ ಪುಡಿ ಬೇಕಂದರೆ ಅಚ್ಕಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಬೆಣ್ಣೆಯಲ್ಲಿ ಅದನ್ನು ಕೋಟ್ ಮಾಡಿಬಿಟ್ರೆ ಸೂಪರಾಗಿರೋ ಸ್ವೀಟ್ ಕಾರ್ನು ಮನೆಯಲ್ಲೇ ಅದು ಹೆಲ್ದಿಯಾಗಿ ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಬಿಸಿ ಇದೆ ಅಂದರೆ ನಂಗೆ ಕೈಯಲ್ಲಿ ಅಪ್ಲೈ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಸ್ಪೂನ್ ಸಹಾಯದಿಂದ ಕೋಟ್ ಮಾಡ್ತಾಯಿದ್ದೀನಿ ಬಟರು. ತುಂಬ ಟೇಸ್ಟಿಯಾಗಿ ಫ್ರೆಶ್ ಆಗಿ ಸಖತ್ತಾಗಿರುತ್ತೆ. ಹಾಗೆ ಸಂಜೆಗೆ ಒಂದು ಎಮ್ಮೆ ಆಗಿರೋ ಇನ್ಸ್ಟೆಂಟಾಗಿ ಮಾಡೋ ಪಾಲಕ್ ಪಕೋಡ ಮಾಡೋಣ ಅಂದ್ಕೊಂಡೆ. ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಓಂಕಾಳು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಅಡುಗೆ ಸೋಡಾ ಬೇಡ ಅಂದರೆ ನೀವು ಬೇಕಾದ್ರೆ ಫ್ರೂಟ್ ಸಾಲ್ಟು ಕೂಡ ಆ್ಯಡ್ ಮಾಡ್ಕೊಬೋದು. ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಎಣ್ಣೆ ನಾವು ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬಿಸಿಯಾಗಿರುತ್ತೆ. ನೋಡಿ, ಎಲ್ಲ ಮಿಕ್ಸಿಂಗ್ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಲ್ವ. ಹಾಗೆ ಅಚ್ಕಾರದ ಪುಡಿನೂ ಕೂಡ ಆ್ಯಡ್ ಮಾಡಿಕೊಂಡು ಡ್ರೈ ಪೌಡರ್ಸ್ನೆಲ್ಲ ಒಂದು ರೌಂಡು ಚೆನ್ನಾಗಿ ಈ ಥರ ನೀರು ಹಾಕೋಕ್ಕೆ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡೋದು ಇಂಪಾರ್ಟೆಂಟು. ಆವಾಗ ಅದು ಎಲ್ಲ ಸೋಡಾ ಮತ್ತು ಉಪ್ಪು ಎಲ್ಲ ಈವನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಸೊ ದಟ್ ತೆಳ್ಳಗೂ ಆಗಬಾರ್ದು, ಆಮೇಲೆ ಗಂಟು ಇಲ್ದಂಗೆ ಕಲಿಸ್ಕೋಬೇಕಾಗಿರೋದ್ರಿಂದ ನಾನೇನು ಮಾಡ್ತೀನಿ, ಯಾವಾಗಲೂ ಸ್ವಲ್ಪ ನೀರು ಹಾಕ್ಕೊಂಡೆ ಈ ಥರ ಚೆನ್ನಾಗಿ ಗಂಟೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹದ ತೊಗೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತೀವಿ. ಜಾಸ್ತಿ ಮುಂಚೆನೇ ಆ್ಯಡ್ ಮಾಡಿದ್ರೆ ನಮ್ಗೆ ಹದ ಗೊತ್ತಾಗೋದಿಲ್ಲ, ಆಮೇಲೆ ಮತ್ತಾಗೇನು ತೆಳ್ಳಗಾಯ್ತು ಅಂತ ಇನ್ನೂ ಸ್ವಲ್ಪ ಹಿಟ್ಟಾಕ್ತೀವಿ, ಸೊ ಟೇಸ್ಟ್ ಎಲ್ಲ ಹಾಳಾಗುತ್ತೆ. ಸೊ ನಾನು ಯಾವಾಗಲೂ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದು. ನೋಡಿ, ಈ ಥರ ಸ್ವಲ್ಪ ರನ್ನಿ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಪಾಲಕ್ ಎಲೆನ ದೊಡ್ಡ ಎಲೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ತೊಳ್ಕೊಂಡು ಈ ಥರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟೊಳಗೆ ಅದ್ದಿ
ಬಾಣಲಿಲಿ ಬಿಟ್ಟರೆ ಸೂಪರಾಗಿರೋ ಈಸಿಯಾಗಿರೋ ಪಾಲಕ್ ಪಕೋಡ ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಿರೋದ್ರಿಂದ ಅದು ಫ್ಲಫಿಯಾಗಿ ಹಾಗೆ ಜೊತೆಯಲ್ಲಿ ಕ್ರಿಸ್ಪಿಯಾಗಿ ಸೂಪರಾಗಿ ಆಗ್ತಾಯಿದೆ ಅಲ್ವಾ. ನೋಡಿ ಮಾತಾಡ್ತಾನೆ ಈ ಮಳೆಗಾಲದಲ್ಲಿ ಈ ಮಾನ್ಸೂನ್ ಚಳೀಲಿ ಈಸಿಯಾಗಿರೋ ಇನ್ಸ್ಟೆಂಟಾಗಿ ಪಾಲಕ್ ಪಕೋಡ ಮಾಡ್ಬೋದು. ನಾವು ಯೂಶ್ವಲಿ ಯಾವಾಗಲೂ ಆನಿಯನ್ನು ಪೊಟ್ಯಾಟೊ ಅದರದ್ದೆಲ್ಲ ಮಾಡ್ತೀವಿ, ಬಟ್ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಮನೆಯವ್ರಿಗೂ ಇಷ್ಟ ಆಗುತ್ತೆ, ನಮಗೂ ಒಂದು ಹೊಸ ಟೇಸ್ಟ್ ಮಾಡ್ದಂಗೆ. ಆಮೇಲೆ ಸೂಪರಾಗಿ ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಾಗಿ ಅದು ಫ್ಲಫಿಯಾಗಿ ಉದ್ಕೊಳ್ತಾ ಇದೆ ಅಂತ. ಇದ್ರ ಜೊತೆಗೆ ನಾನೊಂದು ಸ್ವಲ್ಪ ಕ್ಯಾಪ್ಸಿಕಮ್ ಪಕೋಡನೂ ಮಾಡಿದ್ದೆ. ಅದು ಸೂಪರಾಗಿ ಈ ಚಳಿಲಿ ಮಳೇಲಿ ಮಾನ್ಸೂನಲ್ಲಿ ಸೂಪರಾಗಿ ಟೇಸ್ಟಿಯಾಗಿತ್ತು. ಅದೆಲ್ಲ ರೆಡಿ ಆದಮೇಲೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ ತೊಗೊಂಡು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿದೆ. ಹಾಗೆ ಸ್ವಲ್ಪ ಚಾಟ್ ಮಸಾಲ, ನೀವು ಬೇಕಂದರೆ ಇದನ್ನು ಸ್ಕಿಪ್ ಮಾಡ್ಬೋದು, ಬಟ್ ಇದೆಲ್ಲ ಹಾಕಿದ್ರೆ ಇನ್ನೂ ಖಾರವಾಗಿ ಸ್ಪೈಸಿಯಾಗಿ ಈ ಚಳಿಗೆ ಸೂಪರಾಗಿ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಈ ಚಳಿ ಮತ್ತು ಈ ಮಾನ್ಸೂನಲ್ಲಿ ಯಾವ ಬೋಂಡ ಅಥವಾ ಯಾವುದು ಬಜ್ಜಿ ತಿನ್ನೋಕ್ಕೆ ಇಷ್ಟಪಡ್ತೀರಾ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ.